ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಬೆಳಗ್ಗೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಇವತ್ತು ಗಣೇಶನ ಹಬ್ಬ, ಸೊ ಹಾಗಾಗಿ ಬೆಂಕಿ ಆಫೀಸಲ್ಲಿ ಗಣೇಶನ ಇಟ್ಟಿದ್ದಾರೆ. ಅಲ್ಲಿಗೆ ಪೂಜೆಗೆ ಹೋಗ್ತಾ ಇದ್ದೀವಿ ರೆಡಿಯಾಗಿ. ಟೈಮು ಇವಾಗ ಆಲ್ರೆಡಿ 11 ಆಗಿದೆ. ಇವಾಗ ಹೊರಟಿದ್ದೀವಿ. ಇಷ್ಟಲ್ಲಿ ಹೋಗ್ಬೇಕಿತ್ತು, ಸ್ವಲ್ಪ ಲೇಟ್ ಆಯಿತು. ಈಗ ಎಲ್ಲರೂ ಹೊರಟಿದ್ದೀವಿ. ಆ್ಯಂಡ್ ಅಮ್ಮ ಮತ್ತು ಗಾನವು ನನ್ನ ತಂಗಿಗೆ ಬಾಗ್ನ ಕೊಡೋದಕ್ಕೆ ಹೋಗ್ತಾ ಇದ್ದಾರೆ. ನಾನು ಚೆರಿ ಮತ್ತು ವೆಂಕಿ ನುಗ್ಗೇಳಿಗೆ ಹೋಗ್ತಾ ಇದ್ದೀವಿ. ನುಗ್ಗೇಳಿ ಸೆಕ್ಷನಲ್ಲಿ ಇಟ್ಟಿರೋದಲ್ವ, ಸೊ ಹಾಗಾಗಿ ಬನ್ನಿ ಹಿಂದಕ್ಕೆ. ಸೊ ಹಂಗಾಗಿ ನಾವು ನುಗ್ಗೇಳಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗಿ ಪೂಜೆ ಮುಗಿಸ್ಕೊಂಡು ಬರೋದು ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಿ ಹೋದ್ಮೇಲೆ ಏನಾದ್ರು ಮತ್ತೆ ಯಾವ್ದಾದ್ರು ಬೇರೆ ದೇವಸ್ಥಾನಕ್ಕೆ ಹೋಗೋಣ ಅಂದರೆ ಹೋಗ್ಬಿಟ್ಟು ಬರೋದು. ಆ್ಯಂಡ್ ಮನೇಲಿ ಏನು ಸ್ಪೆಷಲ್ ಮಾಡಿಲ್ಲ ಹಬ್ಬಕ್ಕೆ. ವರಮಹಾಲಕ್ಷ್ಮಿಲಿ ಮಾಡೇ ಸುಸ್ತಾಗ್ಬಿಟ್ಟೈತೆ. ಅದಕ್ಕೇ ಏನೂ ಮಾಡೋಕ್ಕೆ ಹೋಗಿಲ್ಲ. ಇವತ್ತು ಬೆಳಗ್ಗೆ ತಿಂಡಿಗೆ ಪಲಾವ್ ಮಾಡಿಕೊಂಡು ತಿಂದ್ಕೊಂಡು ರೆಡಿಯಾಗಿ ಹೋಗ್ತಾಯಿದ್ದೀನಿ. ಈ ಥರ ವೈಟ್ ಕಲರು ಕೇರಳ ಸ್ಯಾರೀಸ್ ತೊಗೋಬೇಕು ಅಂತ ತುಂಬ ದಿವಸದಿಂದ ಅಂದ್ಕೊಂಡಿದ್ದೆ. ಅದಕ್ಕೆ ತಗೊಂಡು ಹಾಕೊಂಡಿದ್ದೀನಿ. ಹೇಗೆ ಕಾಣಿಸ್ತಿದೆ ಅಂತ ಹೇಳಿ ನನಗೆ. ಎಲ್ಲರೂ ಹೋಗ್ತಾ ಇದ್ದಾರಂತೆ. ನಾನು ಸ್ವಲ್ಪ ಲೇಟ್ ಆಯಿತು. ಏನು ಬೇಗನೆ ಎದ್ದು ರೆಡಿ ಆಗ್ತಿರ್ತೀನಿ, ಆದರೂ ಲೇಟ್ ಆಗುತ್ತೆ. ಮಕ್ಕಳು ರೆಡಿ ಮಾಡಿ ನಾನು ರೆಡಿ ಆಗೋಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ. ಇಸ್ಕೈಸ್ ಹೋದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಸರಿಗೆ ಟೀ ಶರ್ಟು ಶಾರ್ಟ್ಸ್ ಹಾಕಿದ್ದೀನಿ. ಕದಮ್ಮ, ನಿಂದು ಹೊಸ ಡ್ರೆಸ್ ತೋರಿಸು ಮಗನೇ. ಇಲ್ಲಿ ಬಾ, ಇಲ್ಲಿ ನನಗೆ ಹೊಸ ಡ್ರೆಸ್ಸು. ಸರಿ, ಶ್ರೀ ಗುರುಭ್ಯೋ ನಮಃ. ಆಗಮಾರ್ದಂತದೇವಾನಂ ಗಮನಾರ್ದಂತರಕ್ತಸಾಂ ಕರಿಯಾರಕಂಠಾರವಂ ವಚ್ಚ ದೇವತಾ ಕುಲಾಂಜನಂ ಧ್ಯಾನಂ ಸಮರ್ಪಯಾಮಿ. ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ. ಆವಾಹಯಾಮಿ ರತ್ನಸಿಂಹಾಸನಂ ಸಮರ್ಪಯಾಮಿ. ಪಾದಯೋಃ ಪಾದ್ಯಂ ಸಮರ್ಪಯಾಮಿ. ಹಸ್ತಯೋಃ ಅರ್ಘ್ಯಂ ಸಮರ್ಪಯಾಮಿ. ಮುಖಾಂಬುಜೆ ಆಚಮನೀಯಂ ಸಮರ್ಪಯಾಮಿ. ಶ್ರೀಮನ್ಮಹಾಗಣಾಧಿಪತಯೇ ನಮಃ. ಸಶಕ್ತಿ ಸಾಂಗ ಲೇಟಾಗಿ ಬಂದವ್ರೆ ಪೂಜೆ ಮುಗಿದ್ಮೇಲೆ. ಅವಲಕ್ಕಿ ಬೆಲ್ಲ ಹಾಕಲ್ಲ, ನಾಯಿ ನೋಡಿ. ಇವಾಗ ನಾವು ರಂಗಸ್ವಾಮಿ ಬೆಟ್ಟಕ್ಕೆ ಬಂದಿದ್ದೀವಿ. ಗಣಪತಿ ಪೂಜೆ ಮುಗಿಸ್ಕೊಂಡು ಅಮ್ಮ ಹಾಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೋಗೋಣ ಅಂತ ಬಂದಿದ್ದೀವಿ. ಚೆರ್ರಿ ಎತ್ಕೊಂಡು ಇರೋಕ್ಕಾಯ್ತಾ ಇಲ್ಲ, ಅವನು ಯಾರ ಹತ್ರಕ್ಕೂ ಹೋಯ್ತಾ ಇಲ್ಲ. ಇಲ್ಲಿ ಪೂಜೆ ಮುಗಿಸ್ಕೊಂಡು ಮನೆಗೆ ಹೋಗೋದು. ಇವರು ಪ್ರದೀಪ್ ಅಂತ. ಗಣಪತಿದು ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಸ್ವಲ್ಪ ಇದೆಲ್ಲ ಕೊಟ್ಟರು, ಪ್ರಸಾದ ಎಲ್ಲ, ಅದನ್ನೆಲ್ಲ ತಿಂದ್ಕೊಂಡು ಇವಾಗ ರಂಗಸ್ವಾಮಿ ಬೆಟ್ಟಕ್ಕೆ ಬಂದಿದ್ದೀವಿ. ನಾವು ಆ್ಯಕ್ಚುಲಿ ಇಲ್ಲಿ ಬರೋ ಪ್ಲ್ಯಾನ್ ಇರಲಿಲ್ಲ, ಬೇರೆ ಕಡೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ಇವತ್ತು ಆ ದೇವಸ್ಥಾನ ಕ್ಲೋಸ್ ಆಗಿದೆ ಅಂತ ಗೊತ್ತಾಯಿತು. ಹಾಗಾಗಿ ಹೆಂಗೂ ಇನ್ನೂ ಟೈಮ್ ಇದೆಯಲ್ಲ ಅಂದ್ಬಿಟ್ಟು ಈ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದು ನಮ್ಮೂರ ಪಕ್ಕದಲ್ಲೇ ಇರೋದು, ಉಲ್ಲೇನಹಳ್ಳಿ ಪಕ್ಕದಲ್ಲೇ ರಂಗಸ್ವಾಮಿ ಬೆಟ್ಟ. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಇತ್ತೀಚೆಗೆ ಸ್ವಲ್ಪ ದೇವಸ್ಥಾನ ಎಲ್ಲ ಚೆನ್ನಾಗಿ ಮಾಡಿದ್ಮೇಲೆ ಸ್ವಲ್ಪ ಫೇಮಸ್ ಆಗಿರೋದು. ಸೊ ಹೋಗಿ ತುಂಬ ದಿನ ಆಗಿತ್ತಲ್ಲ ಅಂದ್ಬಿಟ್ಟು ಎಲ್ಲರೂ ಜೊತೆಯಲ್ಲಿ ಇದ್ವಲ್ಲ, ಹಾಗಾಗಿ ಅಲ್ಲಿಗೆ ಹೋಗಿದ್ದೀವಿ. ಆ್ಯಂಡ್ ನಾವು ಹಣ್ಣುಕಾಯಿ ಏನು ತೊಗೊಂಡು ಹೋಗಿರಲಿಲ್ಲ, ಹಾಗೆ ಹೋಗಿದ್ವಿ. ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಅಲ್ಲೇ ಹಣ್ಣುಕಾಯಿ ಎಲ್ಲ ಸಿಗುತ್ತೆ ಅಂತ. ಸೊ ಹಂಗಾಗಿ ಅಲ್ಲೇ ತೊಗೊಂಡು 3 ಜನನು ಇವಾಗ ನಾವು ಹಣ್ಣುಕಾಯಿ ಕೊಟ್ಟಿದ್ದೀವಿ. ನೆಕ್ಸ್ಟು ನಮ್ಮದೇ ಪೂಜೆ ಇರೋದು. ಯಾರೊಬ್ಬರು ಚಿಕ್ಕ ಪಾಪುನ ಕರ್ಕೊಂಡು ಬಂದಿದ್ದರು.
ಸೊ ಅವ್ರದ್ದು ಪೂಜೆ ಎಲ್ಲ ಆದಮೇಲೆ ನೆಕ್ಸ್ಟ್ ನಮಗೆ ಪೂಜೆ ಮಾಡಿಕೊಡ್ತಾರೆ. ನಾವೆಲ್ಲರೂ ಒಂದೇ ಫ್ಯಾಮಿಲಿ ಥರ ನಿಂತ್ಬಿಟ್ಟಿದ್ವಿ, ಹಾಗಾಗಿ ಎಲ್ರದ್ದು ಒಟ್ಟಿಗೆ ಮಾಡಿಕೊಡ್ತೀವಿ ಅಂತ ಹೇಳ್ತಾಯಿದ್ರು ಪೂಜಾರು. ಸುಮ್ಕೆ ಏನಾರು ಹೇಳೋದಿದ್ರೆ ಹೇಳ್ಬೋದು ವಿಡಿಯೋಗೆ. ಎಲ್ಲರಿಗೂ ವಿಶ್ ಮಾಡಿ. ಹ್ಯಾಪಿ ಗೌರಿ ಗಣೇಶ. ರಿಷು ಇಲ್ಲುವೆ ಮುನಿಸ್ಕೊಂಡು ನಿಂತವನೆ, ರೀಸನ್ ಗೊತ್ತಿಲ್ಲ, ಅದೇನೋ ಅವ್ರ ಲ್ಯಾಂಗ್ವೇಜಲ್ಲಿ ಬೈದಾಡಿದ್ರು, ಅರ್ಥ ಆಗಿಲ್ಲ. ಇಲ್ಲಿ ಫೋಟೋಶೂಟ್ ನಡೀತಾ ಇತ್ತು. ಇವರು ಪ್ರದೀಪ್ ಅಂತ, ಇವ್ರವ್ರ ಸಿಸ್ಟರು. ಕಾಯಿ ಬಿತ್ತಲ್ಲಿ ಸುಮ್ಮಿಕ ಆಲ್ರೆಡಿ ಮಾದೇವಣ್ಣನ ಮಕ್ಕಳನ್ನ ಉರಿತಾ ಇರೋದ. ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀವಿ. ಎಲ್ಲೆಲ್ಲೂ ಫೋಟೋಶೂಟ್ ನಡೀತಾ ಇದೆ ನೋಡಿ. ಅಲ್ಲೂ ಫೋಟೋಶೂಟ್ ನಡೀತಾ ಇತ್ತು. ನೀರು ಬರ್ತಾವ್ರೆ. ಚರಿಗೆ ನಿದ್ದೆ ಬಂದ್ಬಿಟ್ಟೈತೆ, ಮಾಲ್ಕತ್ತಾ ಇಲ್ಲ ಫ್ರೆಂಡ್ಸ್. ಇವಾಗ ಹೋಗಿ ಏನಾದರೂ ಮಾಡಿ ಕಾರಲ್ಲಿ ಮುಗಿಸ್ಬೇಕು. ಅಲ್ಲಿ ಮುಗಿಸ್ಕೊಂಡು ರಿಟರ್ನ್ ಮನೆಗೆ ಹೊರಟಿದ್ವಿ. ಆಲ್ಮೋಸ್ಟ್ ನುಗ್ಗೇಳಿ ಹತ್ರ ಬಂದ್ಬಿಟ್ಟಿದ್ವಿ. ಅದಾದಮೇಲೆ ಮತ್ತೆ ನವಿಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಆಯಿತು. ಮತ್ತೆ ಇವಾಗ ರಿಟರ್ನ್ ಆಲ್ರೆಡಿ ಅಲ್ಲಿದೆ, ಎಲ್ಲ ಖಾಲಿ ಆಗೋಯ್ತು. ನಾವು ನಿಂತ್ಕೊಂಡು ಹೋಗ್ಬೋಯ್ತು. ಅವ್ರು ಬರಲಿ ಬಿಡು, ಒಟ್ಟಿಗೆ ಹೋಗೋಣ. ನಾವು ಬೇರೆ ಕೇಳ್ಕೊಂಡು ಮಾಡ್ಕೊಂಡು ಇಷ್ಟೇ ಜನ ಬೈತವ್ರೆ ನನಗೆ. ನಾನು ಅಂದ್ರೆ ಹೊಸಿ ಚಂದನ. ಅಣ್ಣ ಇವಾಗ ಮನೆಗೆ ಬಂದ್ವಿ. ಅಷ್ಟರಲ್ಲಿ ಅಮ್ಮ ಕೂಡ ಬಂದು ವೆಯ್ಟ್ ಮಾಡ್ತಾಯಿದ್ರು, ಅಮ್ಮ ಮತ್ತು ಗಾನವು. ಆ್ಯಂಡ್ ನಾವು ಮನೆಗೆ ಬರೋ ಅಷ್ಟರಲ್ಲಿ 4 o'clock ಆಗಿಬಿಟ್ಟಿತ್ತು. ಹಾಗೆ ಬರ್ತಾ ನಮ್ಮ ಮ್ಯಾಮ್ ಸ್ವಲ್ಪ ಕಡುಬೆಲ್ಲ ಕೊಡ್ತೀನಿ ಅಂತ ಹೇಳಿದರು, ಅದನ್ನು ಕೂಡ ತೊಗೊಂಡು ಬಂದ್ವಿ ಮನೆಗೆ. ಹಾಗೆ ಆನ್ಲೈನಿಂದ ಒಂದು ಪಾರ್ಸೆಲ್ ಬಂದಿತ್ತು. ಗಾನೋಗೆ ಸ್ಟಡಿ ಟೇಬಲ್ನ ಆರ್ಡರ್ ಮಾಡಿದ್ವಿ, ಅದು ಕೂಡ ಬಂದಿತ್ತು. ಅಪ್ಪ ಮಗ ಬಂದ ತಕ್ಷಣ ಡ್ರೆಸ್ ಕೂಡ ಚೇಂಜ್ ಮಾಡಿದೆ, ಅದನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದಾರೆ. ಇನ್ನೇನು ಅದನ್ನು ಫುಲ್ ಫಿಟ್ಟಿಂಗ್ ಮಾಡೋವರೆಗೂ ಅವರು ಅದೇನೇ ಕೆಲಸ ಮಾಡ್ತಿರ್ತಾರೆ. ನಾನು ಚೆರಿಗೆ ಮತ್ತೆಲ್ಲೇನೂ ಊಟ ಮಾಡಿಸಿರ್ಲಿಲ್ಲ. ಟೈಮ್ ಆಗಿರೋದೇ ಗೊತ್ತಾಗಿಲ್ಲ, 4 o'clock ಆಗಿಬಿಟ್ಟಿದೆ. ಇವಾಗ ಮೊದಲು ಚೆರಿಗೆ ಊಟ ಮಾಡಿಸ್ಬೇಕು. ನಾವಿನ್ನೇನು ನವಿಲೆ ದೇವಸ್ಥಾನದಲ್ಲೇ ಸ್ವಲ್ಪ ತಿನ್ಕೊಂಡು ಬಂದಿದ್ದೀವಿ. ಸ್ಪೈಡರ್ ಮ್ಯಾನ್ದೇ ಮಾಡಿದ್ದ ಕಂದ. ಟೇಬಲ್ ಅದು ಓದ್ಕೊಳಕ್ಕೆ ನಿಂಗೆ ಸ್ಟಡಿ ಟೇಬಲ್ ಪಪ್ಪ ನೀಟಾಗಿ ಜೋಡಿಸ್ಕೊಡುತ್ತೆ, ಹೋಮ್ವರ್ಕ್ ಮಾಡುವಂತೆ. ಓಕೆ, ಜಾಮಿಟ್ರಿ ಬಾಕ್ಸ್ ಅಲ್ಲ ಅದು, ಟೇಬಲ್ದು. ಇವಾಗ ತಾನೇ ಬಂದು ದೇವಸ್ಥಾನದಿಂದ ಹಾಗೆ ಬರ್ತಾ ನಮ್ಮ ಮ್ಯಾಮ್ ಮನೇಲಿ ಕಡುಬು ಮಾಡಿದ್ದೀನಿ, ಬಂದು ತಗೊಂಡೋಗು ಅಂತ ಹೇಳಿದರು. ಸೊ ಅಲ್ಲಿ ಹೋಗಿ ಕಡುಬಿಸ್ಕೊಂಡು ಬಂದು ತಿಂದು ಆನ್ಲೈನಿಂದ ಒಂದು ಪಾರ್ಸಲ್ ಬಂದಿತ್ತು. ಗಾನೋಗೆ ಸ್ಟಡಿ ಟೇಬಲ್ ಆರ್ಡರ್ ಮಾಡಿದ್ವಿ. ಸೊ ಅದನ್ನು ಜೋಡಿಸ್ತಾ ಇದ್ದಾರೆ ಇಬ್ಬರು. ಅಮ್ಮ ಚೆರಿಗೆ ಊಟ ಮಾಡಿಸ್ತಾ ಇದ್ದೆ, ಅದೆಲ್ಲೂ ತಿನ್ನಿಸ್ತಾ ಇಲ್ಲ ಚೆರಿಗೆ. ಲೇಟ್ ಆಯ್ತು, 4 ಗಂಟೆ ಆಗಿದೆ, ಗೊತ್ತೇ ಆಗಿಲ್ಲ ಅಷ್ಟೊಂದು ಆಗಿರೋದು. ಸೊ ಇವಾಗ ಡ್ರೆಸ್ ಚೇಂಜ್ ಮಾಡಿ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಗೈಸ್, ನಾನು ದಿನ ಮತ್ತು ನೆಕ್ಸ್ಟ್ ಡೇಯಿಂದ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀರಿ. ಮೇನೆ ದೇವಸ್ಥಾನಕ್ಕೆ ಹೋಗಿ ಬಂದು ಮಲ್ಕೊಂಡ್ವಿ, ಮತ್ತು ವಿಡಿಯೋನೇ ಮಾಡೋಕ್ಕಾಗಲಿಲ್ಲ. ಅಲ್ಲಿ ಇವತ್ತು ಗಾನವನ್ನ ಬೆಳಗ್ಗೆ ಸ್ಕೂಲಿಗೆ ಕಳಿಸಿ ಇವಾಗ ಸ್ಕೂಲಿಂದ ಕರ್ಕೊಂಡು ಬಂದಿದ್ದೀನಿ. ಪಾರ್ಲರಿಗೆ ಬಂದಿದ್ದೀವಿ, ಏರ್ ಕಲರಿಂಗ್ ಮಾಡಿಸೋಣ ಅಂತ. ವೆಯ್ಟ್ ಮಾಡೋಕ್ಕೆ ಹೇಳಿದ್ದಾರೆ, ಮಾಡ್ತಾಯಿದ್ದೀವಿ. ಸೊ ಇವಾಗ ಹೇರ್ ಕಲರ್ ಮಾಡಿಸಿ ಹೇರ್ ಕಟ್ ಮಾಡಿಸ್ಕೊಂಡು ಮನೆಗೆ ಹೋಗ್ಬಿಟ್ಟು ಚೆರಿನ ಮನೆಗೆ ಮಲಗಿಸ್ಬಿಟ್ಟು ಬಂದಿದ್ದೀವಿ.
ಏರು ಅಂದರೆ ತುಂಬ ಲಾಂಗ್ ಏರ್ ಬಂದಿದೆ, ಬಟ್ ಏನಂದರೆ ಜಾಸ್ತಿ ಇಲ್ಲ, ತೆಳುಗೈತೆ ಕೂದಲು. ಅದಕ್ಕೆ ಶಾರ್ಟ್ ಮಾಡಿಸೋಣ ಅಂತ, ಇಷ್ಟು ಕಟ್ ಮಾಡಿಸೋಣ ಅಂತ. ಕಟ್ ಮಾಡಿಸಿ ಲೈಟಾಗಿ ಕಲರ್ ಮಾಡಿಸೋಣ ಅಂದ್ಕೊಂಡು. ಈಗ ನಾವು ಸ್ಕೂಲ್ ಮುಗಿಸ್ಕೊಂಡು ಮನೆಗೆ ಹೋಗ್ದೇನೆ ಡೈರೆಕ್ಟ್ ಸ್ಕೂಲಿಂದ ಪಾರ್ಲರಿಗೆ ಬಂದಿದ್ದೀವಿ. ಬೇಗ ಮುಗಿಸ್ಕೊಂಡು ಹೋಗ್ಬೇಕು. ಚೆನ್ನಾಗಿಲ್ವ ಮಗನ ಇದು? ಕಟ್ ಮಾಡಿಸೋಣ. ಆಮೇಲೆ ಗಾನೋದು ಹೇರ್ ಕಟ್ ಮಾಡಿಸ್ತೀವಿ. ಏಕೆ? ಒಂಚೂರು ಮಾಡಿಸು. ಇಲ್ಲಿ ಬೆಲ್ಟ್ ಐತಲ್ಲ, ಇಲ್ಲಿ ನೋಡು. ಕಲರಿಂಗ್ ಹಾಕಿಸ್ದಾಗ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇವಾಗ ಏರ್ ಕಟ್ ಮಾಡ್ತಾ ಇದ್ದಾರೆ ಮೊದಲು, ಆಮೇಲೆ ಕಲರಿಂಗ್. ಫೈನಲಿ ಏರ್ ಕಟ್ ಮುಗೀತು. ನೋಡಿ ಎಷ್ಟೊಂದು ಏರ್ ಕಟ್ ಮಾಡಿದ್ದಾರೆ ಅಂತ. ನಾನು ಸ್ವಲ್ಪ ಕಡಿಮೆನೇ ಹೇಳಿದ್ದೆ, ಬಟ್ ಸ್ವಲ್ಪ ಜಾಸ್ತಿ ಶಾರ್ಟ್ ಮಾಡಿಬಿಟ್ರು, ಬಟ್ ಚೆನ್ನಾಗಿದೆ. ಕಲರಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಗಣೇಶನ್ ಬಿಡ್ತವ್ರೆ ಅನ್ಸುತ್ತೆ, ಅದಕ್ಕೆ ಸೌಂಡು ಗೈಸ್. ನಾವು ಗಣೇಶನ್ ನೋಡಕ್ಕೆ ಹೋಗಿದ್ದಾನೆ. ಗಾಣವು ಗಣೇಶನ್ ನೋಡಕ್ಕೆ ಹೋದ. ನಾನು ಬಂದಾಗಲೇ 1 hour ಆಯಿತು, ಇನ್ನು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಫೈನಲಿ ಏರ್ ಕಟ್ ಮತ್ತು ಕಲರಿಂಗ್ ಎಲ್ಲ ಮುಗೀತು. ಆಲ್ಮೋಸ್ಟ್ 1 hour 1.5 hour ಆಗೋಯ್ತು, ಬಟ್ ನಿಜವಾಗ್ಲೂ ಸಖತ್ತಾಗಿ ಬಂದಿತ್ತು. ಕಲರಿಂಗ್ ಅಂತೂ ತುಂಬ ಇಷ್ಟ ಆಯಿತು. ಸ್ವಲ್ಪ ಶಾರ್ಟ್ ಆಯಿತು ಅಂತ ಅನ್ನಿಸ್ತು, ಬಟ್ ಓಕೆ, ಬೇಗ ಗ್ರೋತ್ ಆಗುತ್ತಲ್ವ ಹೆಂಗಿದ್ರು. ಹಾಗಾಗಿ ಸುಮ್ಮನೆ ಅದೇ ಕಟ್ ಮಾಡಿದಾಗ ಬೇಜಾರಾಗ್ತಿತ್ತು, ಬಟ್ ಇವಾಗ ಕಲರೆಲ್ಲ ನೋಡಿದ್ಮೇಲೆ ತುಂಬ ಖುಷಿ ಆಗ್ತೈತೆ. ಇಷ್ಟ ಆಯಿತು. ಎಸ್ ಗೈಸ್, ನಾನು ಏರ್ ಕಟ್ ಮಾಡಿಸ್ಕೊಬಂದು ಮತ್ತೆ ಮಲ್ಕೊಂಡ್ಬಿಟ್ಟೆ. ವೀಡಿಯೋನ ಎಂಡೇ ಮಾಡಿರಲಿಲ್ಲ. ವೀಡಿಯೋ ಎಂಡ್ ಮಾಡೋದೇ ಮರೆತೋಗುತ್ತೆ ಯಾವಾಗ್ಲೂ. ಆ್ಯಂಡ್ ಅಷ್ಟೇ ಇವತ್ತಿನ ವೀಡಿಯೋ. ಹೀಗೆ ನಿನ್ನೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ವಿ. ಅದಾದಮೇಲೆ ಏರ್ ಕಟ್ಟು ಇವಾಗ ನೋಡಿ ಇಷ್ಟಿದೆ, ಬಟ್ ಚೆನ್ನಾಗಿ ಮಾಡಿಕೊಟ್ರು. ಕಲರು ಮತ್ತು ಕಟಿಂಗ್ ಎಲ್ಲ ಚೆನ್ನಾಗಿ ಬಂದಿದೆ. ನೋಡೋಣ, ಒಂದು 2-3 ಮಂತ್ಸಲ್ಲೆಲ್ಲ ಬೇಗ ಗ್ರೋತ್ ಆಗುತ್ತೆ ನನ್ನ ಏರು, ಹಾಗಾಗಿ ಸುಮ್ಮನೆ ಅದೇ. ಎಸ್ ಗೈಸ್, ನಾನು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಾನು ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಟೇಕ್ ಕೇರ್, ಬಾಯ್ ಬಾಯ್.